ಯೋಗಾಸನಗಳೆಲ್ಲ ಮಾಡಾದಮೇಲೆ ಶವಾಸನ ಮಾಡಿ ಕಪಾಲಭಾತಿ ಮಾಡಿ. ಈ ಕಪಾಲಭಾತಿ ಮಾಡ್ತಾರೆ, ಆದರೆ ಬೆನ್ನೇರಾಗೋದಿಲ್ಲ ಹಾಗೆ ಕೂತ್ಕೊಂಡಾಗ. ಸುಖಾಸನದಲ್ಲಿ, ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ಬೆನ್ನೇರಾಗುತ್ತೆ. ಉಸಿರಾಟ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಹೊಟ್ಟೆ ತುಂಬ ಉಸಿರು ತೊಗೊಳ್ಳೋದು ಬಿಡೋದೆಲ್ಲ ಆಳವಾದ ಉಸಿರಾಟಕ್ಕೆ ಅನುಕೂಲ ಆಗುತ್ತೆ. ಆದರೆ ಇಲ್ಲಿ ವಜ್ರಾಸನದಲ್ಲಿ ಎಲ್ರಿಗೂ ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವ್ರಿಗೆ ಮಂಡಿ ನೋವಿರುತ್ತೆ, ಕೆಲವ್ರಿಗೆ ಸ್ವಲ್ಪ ಹೊತ್ತಿಗೆ ಮಂಡಿ ಜೋಮ್ ಹಿಡ್ದಂಗೆ ಆಗುತ್ತೆ. ಅದರಿಂದ ದಿಮ್ ಮೇಲೆ ಕೂತ್ಕೋಬೋದು. ದಿಮ್ಗಳ ಮೇಲೆ ಕೂತ್ಕೊಳ್ಳಿ, ಅಥವಾ ಬ್ಲ್ಯಾಂಕೆಟ್ ಬೇಕಾದ್ರೆ 4 ಫೋಲ್ಡ್ ಮಾಡಿ ಬ್ಲ್ಯಾಂಕೆಟ್ ಬೇಕಾದ್ರೆ ಇಟ್ಕೋಬೋದು. ಮನೇಲಿ ಮಾಡೋರು ಯಾವುದಾದ್ರೂ ಸರಿ, ಬ್ಲ್ಯಾಂಕೆಟು ದಿಂಬು ಯಾವುದಾದ್ರೂ ಒಂದನ್ನು ಹಿಪ್ಸ್ ಕೆಳಗಡೆ ಇಟ್ಕೊಳ್ಳಿ, ಆಗ ಬೆನ್ನುಗಂಬ ನೇರಾಗುತ್ತೆ. ಈಗ ಕಪಾಲಭಾತಿ ಮಾಡಿ ಸಿಂಗಲ್ ನಾಸ್ಟ್ರಿಲ್ ಕ್ಲೆನ್ಸಿಂಗ್ ಟೆಕ್ನಿಕ್ ಇದು. ಹೊಟ್ಟೆ ಭಾಗದಲ್ಲಿ ವಿಷವಾಯು ಇರುತ್ತಲ್ಲ, ಟಾಕ್ಸಿನ್ಸ್ ಎಲ್ಲ ಹೊರಕ್ಕೆ ಹಾಕೋದಕ್ಕೆ ಚೆನ್ನಾಗಿ ಎಕ್ಸೇಲ್ ಮಾಡಿ. ಉಸಿರು ತೊಗೊಳಂಗಿಲ್ಲ, ಉಸಿರನ್ನು ಹೊರಕ್ಕೆ ಹಾಕೋದಷ್ಟೇ ಮಾಡಬೇಕು. ಹೊಟ್ಟೆ ಭಾಗ ಚೆನ್ನಾಗಿ ಒಳಗೆ ಕೇಳ್ಕೊಳ್ಳಿ. ಎಕ್ಸೇಲ್ 1 ಸೆಕೆಂಡ್ 1 ಕೌಂಟ್ ಆ ಥರ ಮಾಡಿದ್ರೆ ಸುಸ್ತಾಗೋದಿಲ್ಲ. ಒಂದು 20 ಕೌಂಟ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ರಿಲ್ಯಾಕ್ಸ್. ಈಗ 2 ಕೈ ಚಿನ್ಮುದ್ರದಲ್ಲಿ ಇಟ್ಕೊಂಡು ಮಾಡಿ. ಶವಾಸನ ಮಾಡೋಕ್ಕೆ ಮುಂಚೆ ಬೇಕಾದ್ರೂ ಮಾಡಿಕೊಂಡು ಆಮೇಲೆ ಶವಾಸನ ಮಾಡಿ, ಆಮೇಲೆ ನಂತರ ಪ್ರಾಣಾಯಾಮ ಮಾಡ್ಕೋಬೋದು ಮನೇಲಿ ಮಾಡೋರು. ಇಲ್ಲಿ ಕಂಟಿನ್ಯೂಸ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ. ಚೆನ್ನಾಗಿ ಎಕ್ಸೇಲ್ ಮಾಡಿ. ರಿಲ್ಯಾಕ್ಸ್. ಭಸ್ತ್ರಿಕಾ ಮಾಡಿ. 2 ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಮೂಗ್ನಿಂದ ಎಕ್ಸೇಲ್ ಮಾಡಿ. ಕಪಾಲಭಾತಿ ಮಾಡುವಾಗ ಹೊಟ್ಟೆ ಭಾಗದಲ್ಲಿರೋ ಟಾಕ್ಸಿನ್ಸ್ ಹೊರಗೆ ಬರುತ್ತೆ. ಈಗ ಮೂಗಿಂದ ಹೊರಗೆ ಹಾಕಿದ್ರೆ ಅಲ್ಲೆಲ್ಲ ಬ್ಲಾಕ್ ಆಗಿರೋದೆಲ್ಲ ಈಚೆ ಬರಬೇಕು. ಸೈನಸ್ ಪಾಯಿಂಟ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ ನೋಡಿ. ತಲೆನೋವು ಬರೋದು, ಅರ್ಧ ತಲೆನೋವು, ಸೈನಸ್, ಮೈಗ್ರೇನ್ ಅದೆಲ್ಲ ಕಡಿಮೆ ಆಗಬೇಕು ಅಂದರೆ ಚೆನ್ನಾಗಿ ಎಕ್ಸೇಲ್ ಮಾಡಿ. ರಿಲ್ಯಾಕ್ಸ್. ಕಣ್ಮುಚ್ಚಿ ಕೂತ್ಕೊಳ್ಳಿ. ಮುಖದ ಭಾಗದಲ್ಲೇ ವೈಬ್ರೇಷನ್ ಗಮನಿಸ್ತಾ ಇರಿ. ಸುಖಾಸನದಲ್ಲೂ ಕೂತ್ಕೊಳ್ಳೋಕ್ಕಾಗದೇ ಇರೋರು ಕಾಲು ಬೇಕಾದ್ರೆ ನೇರ ಮಾಡ್ಕೋಬೋದು. ಮಂಡಿ ನೋವಿದ್ರೆ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲವಲ್ಲ ಅಂಥವ್ರು. ಮನೇಲಿ ಮಾಡೋರು ಬೇಕಾದ್ರೆ ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಒಟ್ಟಿನಲ್ಲಿ ಬೆನ್ನು ನೇರ ಇರಬೇಕು. ಈಗ ಶೀತಲಿ ಪ್ರಾಣಾಯಾಮ ಮಾಡಿ. 2 ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ನಾಲ್ಗೆಯನ್ನು ಸುರುಳಿ ಥರ ಮಾಡಿ, ನಾಲ್ಗೆ ಮುಖಾಂತರ ಉಸಿರನ್ನು ಒಳಗೆ ತೊಗೊಳ್ಳಿ. ಹೊಟ್ಟೆ ತುಂಬ ತೊಗೊಳ್ಳಿ. ನಿಧಾನ ಉಸಿರನ್ನು ಮೂಗಿಂದ ಹೊರಗೆ ಹಾಕಬೇಕು. ತುಟಿಗಳನ್ನು ಮುಚ್ಚಿ ನಿಧಾನಕ್ಕೆ ತೊಗೋಬೇಕು. ಆಳವಾದ ಉಸಿರಾಟ ನಡೀತಾ ಇರಲಿ. ಕುತ್ತಿಗೆ ನೇರ ಇರಬೇಕು, ಬೆನ್ನೇರ ಇರಬೇಕು. ಇದು ಮಾಡೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಬಾಡಿ ಹೀಟ್ ಆಗಿದ್ದಾಗ ಮಾಡಿದಾಗ್ಲೂ ಬಾಡಿ ಕೂಲ್ ಆಗುತ್ತೆ. ಶೀತಲಿ ಪ್ರಾಣಾಯಾಮ ಇದನ್ನು ಥಂಡಿ ಗಾಳಿ ಇರುವಾಗ ಹೊರಗಡೆ ಮಾಡಬಾರ್ದು, ಗಂಟ್ಲು ನೋವಿದ್ದಾಗ ಮಾಡಬಾರ್ದು, ಬೇರೆ ಟೈಮಲ್ಲಿ ಮಾಡ್ಕೊಳ್ಳಿ. ನಿಮಗೆ ಫೀಲ್ ಆಗುತ್ತೆ. ನಿಧಾನ ಉಸಿರನ್ನು ಒಳಗೆ ತೊಗೊಳ್ತಾ ಇದ್ದಾಗ ಶೀತಲಿ ಪ್ರಾಣಾಯಾಮ ಮಾಡುವಾಗ ತಣ್ಣನೆ ಗಾಳಿ ಹೊಟ್ಟೆ ತನಕ ಹೋಗೋದು ಅನುಭವಕ್ಕೆ ಬರುತ್ತೆ. ಹತ್ತು ಸಲ ಬೇಕಾದರೂ ಮಾಡ್ಕೋಬೋದು. ರಿಲ್ಯಾಕ್ಸ್. ನಾಡಿ ಶೋಧನ ಮಾಡಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಎಕ್ಸೇಲ್ ಥ್ರೂ ದ ಲೆಫ್ಟ್. ನಿಧಾನ ಎಡಗಡೆಯಿಂದ ಉಸಿರು ತಗೊಳ್ಳಿ. ಎಡ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ನಿಧಾನ ಬಲಗಡೆಯಿಂದ ಉಸಿರನ್ನು ಹೊರಗೆ ಬಿಡಿ. ನಿಧಾನಕ್ಕೆ ಮಾಡಬೇಕು. ಮತ್ತು ಬಲಗಡೆಯಿಂದ ಉಸಿರನ್ನು ತಗೊಂಡು ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ಹೊರಗೆ ಬಿಡಿ. ಆ ಥರ ಮಾಡಿದಾಗ ಅದು 1 ರೌಂಡು. ಮನೇಲಿ ಮಾಡೋರು 5 ರೌಂಡ್ಸ್ ಮಾಡ್ಕೊಳ್ಳಿ ಅಥವಾ 10 ರೌಂಡ್ಸ್ ಮಾಡ್ಕೊಳ್ಳಿ. ನಾಡಿ ಶೋಧನ ಎಷ್ಟು ಮಾಡಿದ್ರೂ ಏನು ಸೈಡ್ ಎಫೆಕ್ಟ್ ಇರೋಲ್ಲ.
ಇನ್ನು ಮೈಂಡು ಬಾಡಿ ಎರಡೂ ರಿಲ್ಯಾಕ್ಸ್ ಆಗುತ್ತೆ. ಯಾವುದೂ ಮಾಡೋಕ್ಕಾಗದಿದ್ದರೆ ಯೋಗಾಸನ ಯಾವುದೂ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ನಾಡಿ ಶೋಧನ ಚೆನ್ನಾಗಿ ಮಾಡ್ಕೊಳ್ಳಿ ಎಲ್ಲರೂ, ಪ್ರತಿಯೊಬ್ಬರು, ಎಲ್ಲ ವಯಸ್ಸಿನವರು ಮಾಡ್ಕೋಬೋದು. ಹುಷಾರಿಲ್ದಲ್ಲೇ ಮಲ್ಕೊಂಡಿರ್ತಲ್ಲ, ಅವಾಗಲೂ ಮಲಗಿದ ಕಡೆನೇ ಹೊಟ್ಟೆ ತುಂಬ ಉಸಿರು ತೊಗೊಂಡು ಬಿಡೋದನ್ನು ಅಭ್ಯಾಸ ಮಾಡ್ತಾ ಇರಬೇಕು. ಕೂತ್ಕೊಳ್ಳೋಕೆ ಕಷ್ಟ ಆಗಿದ್ದರೆ ಗಮನಿಸ್ತಾ ಮಾಡಬೇಕು. 5 ರೌಂಡ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕುತ್ತಿಗೆ ನೇರ ಇರಬೇಕು, ಬೆನ್ನು ನೇರ ಇರಬೇಕು. ಫೈವ್ ರೌಂಡ್ಸ್ ಕಂಪ್ಲೀಟ್ ಮಾಡಿ ಕೈಗಳನ್ನು ಕೆಳಗೆ ಬಿಡಿ. ಈಗ ಭ್ರಾಮರಿ ಪ್ರಾಣಾಯಾಮ ಮಾಡಿ. ಹೆಬ್ಬೆರಳಿಂದ ಕಿವಿಗಳನ್ನು ಮುಚ್ಚಿ ನೀವು ಉಸಿರು ತೊಗೊಂಡು 3 ಸಲ ಉಸಿರು ತೊಗೊಂಡು 3 ಸಲ ಉಸಿರು ಬಿಡಬೇಕಾದ್ರೆ ಹಮ್ಮಿಂಗ್ ಸೌಂಡ್ ಮಾಡಬೇಕು. ಭ್ರಾಮರಿ ಥರ ದುಂಬಿ ಥರ ಸೌಂಡ್ ಮಾಡ್ತಾ ನಿಧಾನ ಮಾಡಬೇಕು. 3 ರೌಂಡ್ಸ್ ಮಾಡಿ. ಡೀಪ್ ಇನ್ಹಲೇಷನ್, ಉಸಿರು ತೊಗೊಂಡು ಬಿಡಬೇಕಾದ್ರೆ ದುಂಬಿ ಥರ ಸೌಂಡ್ ಮಾಡಬೇಕು. ಆ ವೈಬ್ರೇಷನ್ ನಿಮಗೆ ಫೀಲ್ ಆಗಬೇಕು. ಬೇರೆಯವ್ರ ಸೌಂಡ್ ನಿಮಗೆ ಕೇಳಿಸ್ಬಾರ್ದು. ಆ ರೀತಿ ಕಿವಿಗಳನ್ನು ಮುಚ್ಚಿರಬೇಕು. ಕೈಗಳನ್ನು ಧ್ಯಾನ ಮುದ್ರದಲ್ಲಿ ಇಟ್ಕೊಳ್ಳಿ. ಭ್ರಾಮರಿಯ ವೈಬ್ರೇಷನ್ ಗಮನಿಸ್ತಾ ಇರಿ ಸ್ವಲ್ಪ ಹೊತ್ತು. ನಂತರ ಮನಸ್ಸು ನಿಧಾನವಾಗಿ ಉಸಿರಾಟದ ಕಡೆಗೆ ಬರಲಿ. ಶಾಂತವಾದ ಉಸಿರಾಟವನ್ನು ಗಮನಿಸಿ. ಧ್ಯಾನಕ್ಕೆ ಕೂತ್ಕೊಂಡಾಗ ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಯಾವುದನ್ನು ಫಾಲೋ ಮಾಡ್ತಾ ಇಡಬಾರ್ದು. ಥಾಟ್ಸ್ ಬರ್ತಾ ಇರಲಿ, ಹೋಗ್ತಾ ಇರಲಿ, ಅದರ ಕಡೆ ಗಮನ ಕೊಡಬೇಡಿ. ಮತ್ತೆ ಉಸಿರಾಟದ ಕಡೆಗೆ ಮನಸ್ಸನ್ನು ತೊಗೊಂಡು ಬನ್ನಿ. ಉಸಿರು ಒಳಗೆ ಹೋಗೋದು ಹೊರಗೆ ಬರೋದನ್ನೇ ಗಮನಿಸ್ತಾ ಬನ್ನಿ. ಎಷ್ಟು ನಿಧಾನಕ್ಕೆ ಉಸಿರಾಟ ನಡೆಸ್ತಾ ಇರ್ತೀರೋ ಮನಸ್ಸು ಅಷ್ಟು ಹಗುರತೆಯಿಂದ ಕೂಡಿರುತ್ತೆ. ಯಾವುದೇ ರೀತಿ ಯೋಚನೆಗಳು ಬರ್ತಾ ಇರಬಾರ್ದು. ಹಿಡಿದಿಡಕ್ಕೆ ಹೋಗ್ಬಿಡಿ ಯೋಚನೆಗಳನ್ನು. ಅದ್ರ ಪಾಡ್ಗದು ಬರ್ತಾ ಇರಲಿ, ಹೋಗ್ತಾ ಇರಲಿ. ಮತ್ತೆ ಉಸಿರಾಟವನ್ನು ಗಮನಿಸ್ತಾ ಇರಿ. ಐದು ನಿಮಿಷ 10 ನಿಮಿಷ ಈ ಥರ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಂಡ್ರೆ ಪೂರ್ತಿ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಶಾಂತತೆಯಿಂದ ಇರುತ್ತೆ ಮನಸ್ಸು. Slowly breathe in and slowly breathe out. ಒಂದು ರೌಂಡ್ ಓಂಕಾರ. ಬ್ರೀದ್ ಇನ್, ಓ
ಅಸತೋ ಮಾ ಸದ್ಗಮಯ ಎರಡು ಕೈಗಳನ್ನು ಉಜ್ಜಿ ಪಾಮಿಂಗ್ ಮಾಡಿ ಆ ಶಾಖ ಕಣ್ಣು ಮೇಲೆ ಇಟ್ಕೊಳ್ಳಿ. ಕಣ್ಣುಗುಡ್ಡೆಗಳನ್ನು ಒತ್ತಬೇಡಿ. ಐ ಸಾಕೆಟ್ ಮೇಲೆ ಕೈಗಳ ಹಸ್ತಗಳನ್ನು ಕಪ್ ಶೇಪಲ್ಲಿಡಿ. ಸ್ವಲ್ಪ ಹೊತ್ತಿರಿ ಹಾಗೆ. ಮುಖವನ್ನು ಒರೆಸ್ತಾ ನಿಧಾನ ಕೈ ಕೆಳಗೆ ಬಿಡಿ. ನಿಧಾನ ಕಣ್ಣು ಬಿಡಿ.